ವಾಯು ಮಾಲಿನ್ಯ ಸೂಚ್ಯಂಕದಲ್ಲಿ ಬೆಂಗಳೂರನ್ನೇ ತುಮಕೂರು ಹಿಂದಿಕ್ಕಿದೆ. ವಾಯು ಮಾಲಿನ್ಯದಲ್ಲಿ ಮೊದಲ ಸ್ಥಾನವನ್ನು ತುಮಕೂರು ಪಡೆದಿದೆ. ಕರ್ನಾಟಕದ ನಗರಗಳ ಪೈಕಿ ಅತ್ಯಂತ ಹೆಚ್ಚು ವಾಯು ಮಾಲಿನ್ಯ ಇರುವ ನಗರ ಅನ್ನುವಂಥ ಕೆಟ್ಟ ಹೆಸರು ತುಮಕೂರಿಗೆ. ಕರ್ನಾಟಕದ ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ತುಮಕೂರು ಕೆಟ್ಟ ಸ್ಥಾನವನ್ನು ಪಡೆದಿದೆ. ಇಂಗಾಲ ಮಿಶ್ರಿತ ಗಾಳಿಯನ್ನು ತುಮಕೂರಿಗರು ಉಸಿರಾಡ್ತಾ ಇದ್ದಾರೆ. ನೆಗಡಿ, ಕೆಮ್ಮು, ಶೀತ, ವೈರಲ್ ಫೀವರ್ನಿಂದ ಜನ ಬಳಲ್ತಾ ಇದ್ದಾರೆ. ಇನ್ನು ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ, ಯಾದಗಿರಿ ಜಿಲ್ಲೆಗಳಲ್ಲೂ ಕೂಡ ಮಾಲಿನ್ಯದ ಪ್ರಮಾಣ ಹೆಚ್ಚಿದೆ. ಮಾಲಿನ್ಯದಿಂದ ಅಸ್ತಮಾ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಹೆಚ್ಚಳವಾಗ್ತಾ ಇದೆ. ತುಮಕೂರು ರಾಜ್ಯದಲ್ಲೇ ಅತ್ಯಂತ ಕೆಟ್ಟ ಗಾಳಿ ಇರುವಂತ ನಗರ ಅಂತ. ಅಕ್ಕಿಗಿರಣಿ ಕಾರ್ಖಾನೆ ಧೂಳಿನ ಕಾಟಕ್ಕೆ ತುಮಕೂರಿನ ಜನ ಕಂಗಾಲಾಗಿದ್ದಾರೆ. ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಅತ್ಯಂತ ಪೂರ್ ಇರೋದು ತುಮಕೂರು ರಾಜ್ಯದಲ್ಲಿ, ಬೆಂಗಳೂರಿಗಿಂತಲೂ ಕೂಡ. ಇದಕ್ಕೆ ಕಾರಣ ಕೈಗಾರಿಕಾ ಪ್ರದೇಶಗಳು ಮತ್ತು ಅತಿಯಾದ ಕೈಗಾರೀಕರಣ. ಇದು ಕೂಡ ತುಮಕೂರಿನ ಈ ಪರಿಸ್ಥಿತಿಗೆ ಕಾರಣ ಆಗಿದೆ ಅಂತ ಹೇಳಲಾಗ್ತಿದೆ. ಇಲ್ಲ, ಅದನ್ನು ಒಂದು ಅಧ್ಯಯನ ಮಾಡ್ತೀವಿ. ವಿಲ್ ಮೇಕ್ ಎ ಸ್ಟಡಿ. ನಮಗೆ ಯಾವ ಫ್ಯಾಕ್ಟರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದರೆ, ನೀವು ಹೇಳ್ದಂಗೆ ಕೆಲವು ರೈಸ್ ಮಿಲ್ಗಳು, ಕೆಲವು ಫ್ಯಾಕ್ಟ್ರಿಗಳು, ಈ ರೀತಿ ಕೆಲವೆಲ್ಲ ಫ್ಯಾಕ್ಟರ್ಸ್ ಇದ್ದಾವೆ. ಅದನ್ನು ಒಂದು ಅಧ್ಯಯನ ಮಾಡಿಸ್ತೀನಿ. ಅದು ಆಗಿದ ಮೇಲೆ ಆ ಫ್ಯಾಕ್ಟರ್ಗೆ ಏನು ಔಷಧಿ ಹಾಕಬೇಕು ಹಾಕ್ತೀವಿ. ಸಪೋಸ್ ಅವನ್ನೆಲ್ಲ ಮುಚ್ಚಿ ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ಇಟ್ಕೊಳ್ಳಿ. ಅಂಥ ಪರಿಸ್ಥಿತಿ ಬಂದರೆ ಅವುಗಳನ್ನು ಮುಚ್ಚಿ ಮುಂದೆ ಹೋಗ್ರಪ್ಪ ನೀವು ತುಮಕೂರು ಬಿಟ್ಟು ಆಚೆಗೆ ಅಂತ ಹೋಗುವಂಥ ಪ್ರಯತ್ನನೂ ಕೂಡ ಮಾಡಬೇಕಾಗ್ತದೆ. ಈಗಲೇ ತುಮಕೂರು ಇನ್ನೂ ಹೆಚ್ಚು ವರ್ಷ ಆಗಬಾರ್ದಲ್ಲ, ಒಂದು ಕ್ಲೀನ್ ಅಟ್ಮಾಸ್ಫಿಯರ್ ಇರಬೇಕು. ಅದನ್ನು ಮೇಂಟೈನ್ ಮಾಡೋಕ್ಕೆ ಏನು ಕ್ರಮ ಮಾಡಬೇಕೋ ಮಾಡ್ತೀವಿ. ಹೌದು, ಇತ್ತೀಚಿನ ದಿನಗಳಲ್ಲಿ ವಾಯು ಮಾಲಿನ್ಯ ಕೂಡ ಜಾಸ್ತಿ ಆಗ್ತದೆ. ಏರ್ ಪೊಲ್ಯೂಷನ್ ಇಂಡೆಕ್ಸ್ ಕೂಡ ಜಾಸ್ತಿ ಇರೋದ್ರಿಂದ ಎಸ್ಪೆಷಲಿ ಇಂಥ ವಾಯು ಮಾಲಿನ್ಯದಿಂದ ಹೆಚ್ಚಾಗಿ ಅಸ್ತಮಾ ಅಂಥ ರೋಗಗಳು ಕಾಣ ಸಿಗುವಂಥದ್ದು ಜಾಸ್ತಿ ಆಗಿರುತ್ತೆ. ಮತ್ತು ಸ್ಮೋಕಿಂಗ್ ರಿಲೇಟೆಡ್ ಲಂಗ್ ಡಿಸೀಸಸ್, ಸ್ಮೋಕಿಂಗಿಂದ ಆಗುವ ಶ್ವಾಸಕೋಶ ತೊಂದರೆಗಳೇನಿರುತ್ತೆ, COPD ಅಂತ ಹೇಳ್ತೀವಿ. COPD ಮತ್ತು ಇವಾಗ ಸಾಮಾನ್ಯವಾಗಿ ಮುಂಚಿನ ದಿನಗಳಲ್ಲಿ ಹಳ್ಳಿಗಳ ಕಡೆ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಈಗ ಅದನ್ನು ಕಟ್ಟಿಗೆ ಒಲೆ ಯೂಸ್ ಮಾಡೋದು ತುಂಬ ಕಡಿಮೆ ಆಗಿ, ಇವಾಗ ಗ್ಯಾಸ್ ಎಲ್ಲ ಕಡೆ ಗ್ಯಾಸ್ ಯೂಸ್ ಮಾಡ್ತಾರೆ. ಅಂಥ ಸಂದರ್ಭಗಳಲ್ಲಿ ದಮ್ ಕಾಯಿಲೆ ಅಂತ ಹೇಳ್ತೀವಿ, COPD, ಅದನ್ನು ಬರೋ ಚಾನ್ಸಸ್ ತುಂಬಾ ಇದೆ. ಈಗಾಗಲೇ ತುಮಕೂರಿನಲ್ಲಿ ಏನು ನಮ್ಮ ಪರಿಸರ ಹಾಳಾಗೋಗ್ತಾಯಿದೆ, ಅದ್ರ ಜೊತೆಗೆ ವಾಯು ಮಾಲಿನ್ಯದ್ದು ಇವತ್ತು ತಡೆಗಟ್ಟುವಲ್ಲಿ ಎಲ್ಲ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಈಗಾಗಲೇ ನಮ್ಮ ಗೃಹ ಸಚಿವರು ಕೂಡ ನಿನ್ನೆ ಕೂಡ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಇವತ್ತು ತುಮಕೂರು ದೊಡ್ಡದಾಗಿ ಬೆಳೀತಾ ಇದೆ. ಬೆಂಗಳೂರು ಹತ್ರ ಇರೋದ್ರಿಂದ ಭಾಳಷ್ಟು ಕಾರ್ಖಾನೆಗಳು ಬಂದಿವೆ. ಪ್ರತಿಯೊಂದು ಕಾರ್ಖಾನೆಗಳು ಕೂಡ ಯಾವುದೇ ಒಂದು ಲೆಕ್ಕ ಇಲ್ಲದಲ್ಲೇ ಅವರು ಏನು ಪೊಲ್ಯೂಷನ್ಗೆ ಆ ಒಂದು ಕಾನೂನು ಪ್ರಕಾರ ಇರಬೇಕಾಯ್ತೋ ಇರ್ತಾ ಇಲ್ಲ. ಅದರಿಂದ ಆ ಕಾನೂನನ್ನು ಮೀರಿ ಅವ್ರು ಹೋಗ್ತಾ ಇರೋದ್ರಿಂದ ಇವತ್ತೇನು 2-3 ತಿಂಗಳಿಂದ ಚಳಿಗಾಲ ಇತ್ತು, ಈಗಾಗಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.